ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವಿಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಶ್ರಾವಣ ಮಾಸದ 4ನೇ ಶುಕ್ರವಾರ ಆಗಸ್ಟ್ 19 ಬಂದಿದೆ. ಅಂದರೆ ಈ ಬರೋ ಶುಕ್ರವಾರನೂ ಕೂಡ ಕೆಲವರು ಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಕಾರಣಾಂತರಗಳಿಂದ 5ನೇ ತಾರೀಕು 12ನೇ ತಾರೀಕು ಮಾಡೋಕ್ಕಾಗದೇ ಇದ್ದವರು ಈ ಬರುವಂಥ ಆಗಸ್ಟ್ 19ನೇ ತಾರೀಕು ಅಂದರೆ 4ನೇ ಶ್ರಾವಣ ಶುಕ್ರವಾರನೂ ಕೂಡ ಲಕ್ಷ್ಮೀ ಪೂಜೆನ ಮಾಡ್ಬೋದು. ಅವ್ರು ಆಲ್ರೆಡಿ ಸುಮಾರು ಜನ ಕಮೆಂಟ್ಸಲ್ಲಿ ಹಾಕಿದ್ದೀರಾ. ಅವತ್ತೊಂದು ದಿನ ಲಕ್ಷ್ಮಿನ ಕೂರ್ಸೋಕ್ಕೆ ವಿಶೇಷವಾದ ಸಮಯ ಯಾವುದು, ಅಂದರೆ ಬ್ರಾಹ್ಮಿ ಮುಹೂರ್ತ ಯಾವುದು, ಅವತ್ತೊಂದು ಇರುವಂಥ ಶುಭ ಮುಹೂರ್ತಗಳನ್ನ ತಿಳಿಸ್ಕೊಡಿ ಅಂತ ಈ ಒಂದು ವಿಡಿಯೋದಲ್ಲಿ ಅವತ್ತೊಂದು ದಿನ ಇರುವಂಥ ಕೆಲವೊಂದು ಶುಭ ಮುಹೂರ್ತಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ಸಮಯದಲ್ಲಿ ನೀವು ಕಲಶದ ಪ್ರತಿಷ್ಠಾಪನೆ ಮತ್ತು 3 ಮಹಾಪೂಜೆಗಳನ್ನ ನೀವು ಮಾಡ್ಬೋದು. ಜೊತೆಗೆ ಇವತ್ತೊಂದು ದಿನ ಅಂದರೆ ಈ ಒಂದು ಆಗಸ್ಟ್ 19 ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನೀವು ಲಕ್ಷ್ಮೀ ಪೂಜೆಯ ಜೊತೆಗೆ ಕೃಷ್ಣನ ಆರಾಧನೆ ಮಾಡಿ ಒಂದು ವಸ್ತುನ ಮನೆಗೆ ತಂದು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಯಾವ ಒಂದು ವಸ್ತು ಯಾವ ಥರ ಪೂಜೆನ ಮಾಡಬೇಕಂತ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಕೆಲವು ವಿಡಿಯೋಗಳಲ್ಲಿ ಇವತ್ತೊಂದು ದಿನ ಈ ರೀತಿಯಾದ ವಸ್ತುಗಳನ್ನ ಮನೆಗೆ ತಗೊಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ವಸ್ತುಗಳನ್ನ ವಿಶೇಷವಾದ ಮುಹೂರ್ತಗಳಲ್ಲಿ ತರೋದ್ರಿಂದ ಅದರಿಂದ ಆಗುವಂಥ ಅನುಕೂಲಗಳು ಹೆಚ್ಚು. ಸೊ ಆ ಕಾರಣಕ್ಕೋಸ್ಕರನೇ ಕೆಲವೊಂದು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿ ಸಾಧ್ಯ ಆದರೆ ನಿಮ್ಮ ಕೈಲಿ ಈ ಒಂದು ವಸ್ತುನ ಮನೆಗೆ ತನ್ನಿ ಅಂತ ಹೇಳೋದು. ಸೊ ಹಾಗಾಗಿ ದಯವಿಟ್ಟು ಸಾಧ್ಯ ಆದವರು ತೊಗೊಂಡು ಬನ್ನಿ. ಈಗ ನೋಡಿ, ಕೃಷ್ಣ ಜನ್ಮಾಷ್ಟಮಿಯ ಅಷ್ಟಮಿ ತಿಥಿ ಬಂದು ಆಗಸ್ಟ್ 18ರ ರಾತ್ರಿ 9:20 ಸ್ಟಾರ್ಟ್ ಆದರೆ ಅಷ್ಟಮಿ ಮುಗಿಯೋದು ಆಗಸ್ಟ್ 19 ರಾತ್ರಿ 10:59 ಮುಗಿಯುತ್ತೆ. ಅಂದರೆ ಆಗಸ್ಟ್ 19 ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಕೆಲವರು ಲಕ್ಷ್ಮೀ ಪೂಜೆನ ಮಾಡ್ತಿರಲ್ವ, ಅವರು ತಪ್ಪದೆ ಅವತ್ತೊಂದು ದಿನ ವಿಷ್ಣುವಿನ ಆರಾಧನೆ ಕೂಡ ಮಾಡಬೇಕು. ವಿಷ್ಣುವಿನ ಇನ್ನೊಂದು ರೂಪನೇ ಕೃಷ್ಣ. ಸೊ ಹಾಗಾಗಿ ಅವತ್ತೊಂದು ದಿನ ಕೃಷ್ಣ ಜನ್ಮಾಷ್ಟಮಿ ಬಂದಿರೋದ್ರಿಂದ ನೀವು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆನ ಮಾಡೋರು ಕೃಷ್ಣನ ರೂಪದಲ್ಲಿರುವಂಥ ವಿಗ್ರಹನ ಇಟ್ಟು ಪೂಜೆನ ಮಾಡ್ಬೋದು. ಅಥವಾ ಕೃಷ್ಣನ ವಿಗ್ರಹ ಇಲ್ಲದವರು ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ರೂ ಕೂಡ ನೀವು ಅವತ್ತೊಂದು ದಿನ ಅವನಿಗೆ ವಿಶೇಷವಾದ ಪೂಜೆನ ಸಲ್ಲಿಸಬೇಕು. ಅವನಿಗೆ ಪ್ರಿಯವಾದಂಥ ತುಳಸಿನ ಇಟ್ಟು ಅವನಿಗೆ ನೈವೇದ್ಯವಾಗಿ ಒಂದು ಬೆಣ್ಣೆ ಕಲ್ಸಕ್ಕರೆನ ಇಟ್ಟು ನೀವು ಪೂಜೆನ ಮಾಡಿ, ಅಥವಾ ಖಾರ ಪೊಂಗಲು ಸ್ವೀಟ್ ಪೊಂಗಲ್ನ ಮಾಡಿ ಅವನಿಗೆ ನೈವೇದ್ಯ ಸಪ್ರೇಟಾಗಿ ಇಟ್ಟು ನೀವು ಪೂಜೆನ ಮಾಡೋದ್ರಿಂದ, ಜೊತೆಗೆ ಅಂದರೆ ಲಕ್ಷ್ಮೀ ಪೂಜೆ ಜೊತೆಗೆ ಈ ಒಂದು ಕೆಲಸನ ಮಾಡೋದ್ರಿಂದ ಮನೆಯಲ್ಲಿ ಭಾಗ್ಯೋದಯವಾಗುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಆಗಸ್ಟ್ 19ನೇ ತಾರೀಕು ಲಕ್ಷ್ಮೀ ಪೂಜೆ ಮಾಡೋರು ಕೃಷ್ಣ ಜನ್ಮಾಷ್ಟಮಿಯಲ್ಲಿ, ಅಂದರೆ ಕೃಷ್ಣ ಜನ್ಮಾಷ್ಟಮಿ ಮಾಡಿಲ್ಲ ಅಂದ್ರೂ ಕೃಷ್ಣನ ಆರಾಧನೆನ ನೀವು ಖಂಡಿತ ಮಾಡಲೇಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಅವತ್ತೊಂದು ದಿನ ಕೃಷ್ಣನ ಆರಾಧನೆನ ಮಾಡಿ. ನಾನು ವಿಡಿಯೋ ಟೈಟಲಲ್ಲಿ ಹೇಳಿದಾಗೇ ಅವತ್ತೊಂದು ದಿನ ಅಂದರೆ ಆಗಸ್ಟ್ 19 ಶ್ರಾವಣ ಶುಕ್ರವಾರದ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕೃಷ್ಣನ ಪ್ರತಿರೂಪವಾದ ನವಿಲುಗರಿನ ಮನೆಗೆ ತಂದರೆ ಮನೆಗೆ ತುಂಬ ಅದೃಷ್ಟ ಬಂದಂಗೆ ಆಗುತ್ತೆ. ಸೊ ಆ ಕಾರಣಕ್ಕೆ ಸಾಧ್ಯ ಆದವರು ದಯವಿಟ್ಟು ಅವತ್ತಿನ ದಿನ 1 ತಪ್ಪಿದ್ರೆ 3 ಅಥವಾ 5 ಅಥವಾ 9 ನಂಬರಲ್ಲಿ ನೀವು ನವಿಲುಗರಿನ ಮನೆಗೆ ತೊಗೊಂಡು ಬಂದು ಒಂದು ಗಾಜಿನ ಸೀಸೆ ಅಥವಾ ಗಾಜಿನ ಗ್ಲಾಸಲ್ಲಿ ಅದನ್ನು ನವಿಲುಗರಿನ ಹಾಕಿಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡೋದ್ರಿಂದ ಮನೆಯಲ್ಲಿ ಅದೃಷ್ಟ ಅನ್ನೋದು ಹೆಚ್ಚಾಗಿ ಬರುತ್ತೆ ಮತ್ತು ನೀವು ಅಂದ್ಕೊಂಡ ಕೆಲಸಗಳಲ್ಲಿ ಜಯ ಅನ್ನೋದು ಸಿಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ಆಗಸ್ಟ್ 19 ಕೃಷ್ಣ ಜನ್ಮಾಷ್ಟಮಿ ದಿನ ಸಾಧ್ಯ ಆದವರು ಮನೆಗೆ ನವಿಲುಗರಿನ ತೊಗೊಂಡು ಬಂದು ಪೂಜೆಗೆ ಇಟ್ಟು ಪೂಜೆನ ಮಾಡಿ. ಇನ್ನು ಆಗಸ್ಟ್ 19 ಲಕ್ಷ್ಮೀ ಕೂರ್ಸೋರಿಗೆ ಇರುವಂಥ ಶುಭ ಮುಹೂರ್ತಗಳು ಯಾವುದು ಅಂದರೆ ಬ್ರಾಹ್ಮಿ ಮುಹೂರ್ತ ಫಸ್ಟು. ಅಂದರೆ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕೆ ಅತ್ಯಂತ ವಿಶೇಷವಾದ ಮುಹೂರ್ತ ಬ್ರಾಹ್ಮಿ ಮುಹೂರ್ತ. ಅದು ಸ್ಟಾರ್ಟ್ ಆಗೋದು ಬೆಳಗ್ಗೆ 4:49 5:34 ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ಬೋದು. ಆ ಒಂದು ಟೈಮ್ ಮಿಸ್ ಆದರೆ ನಿಮ್ಗೆ ಇನ್ನೊಂದು ಟೈಮಿಂಗ್ಸ್ ಅಂದರೆ ಬೆಳಗ್ಗೆ 5:12 6:20 ನೀವು ಒಂದು ಶುಭ ಮುಹೂರ್ತ ಇದೆ. ಆ ಸಮಯದಲ್ಲೂ ಕಳಸ ಪ್ರತಿಷ್ಠಾಪನೆ ಮಾಡಿ ನೀವು ಮೊದಲ ಪೂಜೆನ ಮುಗಿಸ್ಕೋಬೋದು. ಇನ್ನು 2ನೇ ವಿಶೇಷವಾದ ಲಗ್ನ ಬಂದು ಅಭಿಜಿತ್ ಲಗ್ನ ಬರುತ್ತೆ. ಅದು ಟೈಮಿಂಗ್ಸ್ ಏನಂದರೆ ಮಧ್ಯಾಹ್ನ 12:16 1:07 ಬರುತ್ತೆ. 2ನೇ ಮಹಾಪೂಜೆನ ಈ ಒಂದು ಸಮಯದಲ್ಲಿ ನೀವು ಮುಗಿಸ್ಕೊಳ್ಬೋದು. ಇನ್ನು 3ನೇ ಮಹಾಪೂಜೆ ಅಥವಾ ಗೋಧೂಳಿ ಮುಹೂರ್ತ ಯಾವುದು ಅಂದರೆ ಸಂಜೆ 6:50 7:14 ಈ ಒಂದು 3ನೇ ವಿಶೇಷವಾದ ಲಗ್ನ ಬರುತ್ತೆ. ಅದು ಗೋಧೂಳಿ ಮುಹೂರ್ತ ಕೂಡ ಆಗಿರೋದ್ರಿಂದ ಸಾಧ್ಯ ಆದವರು ಈ ಒಂದು 3 ವಿಶೇಷವಾದ ಸಮಯದಲ್ಲಿ ನೀವು ಪೂಜೆನ ಮಹಾಲಕ್ಷ್ಮಿಗೆ ಸಲ್ಲಿಸ್ಬೋದು. ಬೆಳಿಗ್ಗೆ ಸಾಧ್ಯ ಆಗಿಲ್ಲ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕೆ ಅನ್ನೋರು ಈ ಒಂದು ಸಂಜೆ ಬರುವಂಥ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿ ಶ್ರೀ ಮಹಾಲಕ್ಷ್ಮಿ ಪೂಜೆನ ಮಾಡ್ಬೋದು. ನೋಡಿದ್ರಲ್ಲ, ಎಷ್ಟು ಜನ ಕೇಳಿದ್ರಿ. ನಿಮಗೆ ಒಂದು ಲಗ್ನಗಳು ಎಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.